ಕತ್ತಲೆಯನ್ನು ಹೊರದೂಡಿಸುವಂತಹ ಬೆಳಕು, ಆ ಬೆಳಕು ಸದಾ ಈ ಸಂಘಟಕರಿಗೆ ಸದಾ ಪ್ರತಿ ವರ್ಷವೂ ಕೂಡ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಜ್ಯೋತಿ ಮುಖಾಂತರ ಉದ್ಘಾಟಿಸಿದಂಥ ಶ್ರೀಪಾದ ಹೆಗಡೆ ಕಡವೆ ಅವರಿಗೆ ಧನ್ಯವಾದಗಳು. ಹಾಗೆ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ವಿದ್ಯಾಪ್ರಕಾಶ್ ನಾಯ್ಕ್, ಶ್ರೀ ವರದರಾಜ ಸ್ವಾಮಿ ತರಳಿಮಠ, ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದಂಥ ಎಲ್ಲ ಉದ್ಘಾಟಕರಾದ ಯುಗಾದಿ ಉತ್ಸವದ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ನನ್ನನ್ನು ಅತ್ಯಂತ ಆತ್ಮೀಯವಾಗಿ ಕರೆದಿದ್ದರು. ಅದರ ಒಂದು ಗೌರವವನ್ನು ಕೊಟ್ಟು ಅವರ ಕರೆಗೆ ಹೋಗೊಟ್ಟು ಇವತ್ತು ಇಲ್ಲಿ ಹಾಜರಿದ್ದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇನೆ. ಹಾಗೂ ನನ್ನೊಡನೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು, ಅಧ್ಯಕ್ಷರು ಹಾಗೂ ಊರ ಹಿರಿಯ ಪ್ರಮುಖರು, ಸಂಘಟಕರು, ಬಂದಿರತಕ್ಕಂಥ ಎಲ್ಲ ಅಭ್ಯಾಗತರನ್ನು ನಾನು ಸ್ವಾಗತ ಮಾಡ್ತಾ, ಯುಗಾದಿ ಉತ್ಸವ ಒಂದು ಯುಗಾದಿ ಅನ್ನುವಂಥ ಒಂದು ಹಬ್ಬದ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆಯಲ್ಲಿ ಖಗೋಳಶಾಸ್ತ್ರದಲ್ಲಿ ಬರ್ತಕ್ಕಂತಹ ಒಂದು ಮಾತು ಏನಂತಂದರೆ, ಇವತ್ತು ಭೂಮಿ ಸೂರ್ಯನ ಸುತ್ತ ತಿರುಗಿ ಒಂದು ವೃತ್ತವನ್ನು ಹಾಕಿ ಮತ್ತೆ ಅದೇ ಕ್ಷೇತ್ರಕ್ಕೆ ಬಂದಾಗ ಯುಗಾದಿಯ ಒಂದು ದಿನವನ್ನು ನಾವು ಕರಿತೇವೆ. ಆದರೆ ಯುಗಾದಿಯನ್ನು ಒಂದು ಸಂದರ್ಭದಲ್ಲಿ ಸಂವತ್ಸರ ಅಂದರೆ ಹೊಸ ವರ್ಷದ ಆಚರಣೆಯನ್ನು ಬಳಕೆಗೆ ಬಂದಿದ್ದು 12ನೇ ಶತಮಾನದಲ್ಲಿ ಶ್ರೀ ಭಾಸ್ಕರಾಚಾರ್ಯ ಎಂಬ ಗಣಿತ ಮತ್ತು ಖಗೋಳಶಾಸ್ತ್ರ ಪ್ರಖ್ಯಾತ ಖಗೋಳಶಾಸ್ತ್ರ ಮತ್ತು ಗಣಿತ ಶಾಸ್ತ್ರಜ್ಞರು ಅವರಿಂದ ಈ ಒಂದು ಪಂಚಾಂಗದ ಪ್ರಾರಂಭ. ಅಂದರೆ ನಮ್ಮ ಏನು ಪಂಚಾಂಗಗಳೆಲ್ಲ ಬರೀತಾರೆ, ಮಿತಿ ಮತ್ತು ದಿನ ತಿಥಿ ಇವೆಲ್ಲ ಕೂಡ ಇವತ್ತಿನಿಂದ ಹೊಸದಾಗಿ ಪ್ರಾರಂಭ ಆಗುವಂಥ ಒಂದು ಸುದಿನ ಇದು. ಈ ಒಂದು ಸಂದರ್ಭದಲ್ಲಿ ಯುಗ ಅಂತಂದರೆ ನಮ್ಮಲ್ಲಿ ಹಿಂದೂ ಸಂಪ್ರದಾಯದಂತೆ ಯುಗಗಳು ತ್ರೇತಾಯುಗ, ಸತ್ಯಯುಗ, ದ್ವಾಪರ ಯುಗ, ಹಾಗೆ ಇವತ್ತು ಕಲಿಯುಗ ನಡೀತಾ ಇದೆ ಅಂತ ಹೇಳಿ ನಾವೆಲ್ಲ ಹೇಳ್ತೇವೆ. ನಾವೆಲ್ಲ ಕಲಿಯುಗದಲ್ಲಿದ್ದೇವೆ ಅಂತೇಳಿ ಹೇಳ್ತೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇದು ಯುಗ ಮತ್ತು ಆದಿ ಪ್ರಾರಂಭ. ಈ ಯುಗಾದಿ ಸಂದರ್ಭದಲ್ಲಿ ನಾವು ಇರ್ತಕ್ಕಂಥ ಯುಗದಲ್ಲಿ ನಮ್ಮ ಒಂದು ಸನ್ನಿವೇಶಗಳು ಅಥವಾ ನಮ್ಮ ಮುಂದಿನ ಯುಗಕ್ಕೆ ನಾವು ಹೋಗಬೇಕಾದ್ರೆ ನಾವು ಆಗಬೇಕಾಗಿದ್ದ ಪರಿವರ್ತನೆಗಳು, ನಾವು ಮಾಡಬೇಕಾಗಿರ್ತಂಥ ಕೆಲಸಗಳು, ಇಂತಹ ಒಂದು ಹಲವಾರು ಚಿಂತನೆಗಳನ್ನು ನಾವಿವತ್ತು ಒಡಮೂಡಿಸ್ಕೊಳ್ಬೇಕಾಗುತ್ತದೆ. ವಿಶೇಷವಾಗಿ ಕಲಿಯುಗ ಅಂತ ಹೇಳಿದಾಗ ಇವತ್ತಿನ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ರೀತಿಯ ಧರ್ಮದ ಮೇಲೆ ನಡೀತಕ್ಕಂಥ ಎಲ್ಲ ರೀತಿಯ ಅಪಭ್ರಂಶ ದಾಳಿಗಳು, ಇವುಗಳ ವಿರುದ್ಧ ನಾವು ಎಚ್ಚರಿಕೆಯಿಂದ ನಾವು ಮುನ್ನಡೆಯತಕ್ಕಂತಹ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದ್ದಂಥದ್ದು ಅನಿವಾರ್ಯತೆ ಒದಗಿ ಬಂದಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಮಹಾಭಾರತದಲ್ಲಿ ಯುದ್ಧ ಆಗಿರ್ತಕ್ಕಂಥದ್ದು ಕೌರವ ಪಾಂಡವರಿಗೆ ಅಂತ ಹೇಳಿದರೂ ಕೂಡ ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು ಧರ್ಮ ಮತ್ತು ಅಧರ್ಮದ ನಡುವೆ. ಹಾಗಾಗಿ ಧರ್ಮಕ್ಕೆ ಯಾವಾಗಲೂ ಕೂಡ ಅಧರ್ಮೀಯರಿಂದ ದಾಳಿಗಳು ಆಗ್ತಾನೇ ಇರ್ತದೆ, ಅದು ಇದ್ದೇ ಇರುತ್ತೆ, ಆ ಹೋರಾಟ ಇದ್ದೇ ಇರುತ್ತೆ. ಆದರೆ ನಾವು ಧರ್ಮವಂತರು, ಧರ್ಮ ಪರವಾಗಿರ್ತಕ್ಕಂಥವರು ಅದನ್ನು ಉಳಿಸಿಕೊಳ್ಳಲಿಕ್ಕೆ ನಮ್ಮ ಆಚರಣೆ ಮತ್ತು ವಿಚಾರದಲ್ಲಿ ಅದನ್ನು ಬಳಕೆಗೆ ತರಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕ. ಇಷ್ಟು ಹೇಳಿ ಇನ್ನೂ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಮುಂದೆ ನಡೀಲಿಕ್ಕಿದೆ. ಇದೆಲ್ಲದಕ್ಕೂ ಯಶಸ್ವಿ ಸಿಗಲಿ. ಈಗಾಗಲೇ ವಿದ್ಯುಕ್ತವಾಗಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಂತ ಧನ್ಯವಾದವನ್ನು ಹೇಳ್ತಾ, ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣ ಮೂರ್ತಿ
मृकंडु चर शिवर तार मंत्र स्थापित मंगल कलया मृकंडु चर शिवर तार मंत्र स्थापित मंगल कलया मंगल कलया मंगल कलया सारग पित्त पलोरज भुंजग सारग पित्त पलोरज भुंजग धीर लक्ष्मी नारायण जगसुता सारग पित्त पलोरज भुंजग धीर लक्ष्मी नारायण जगसुता त्रैलोक्य सुमोहन वारण वदन वारण वदन वारण वदन वारणास्य वरदायक